ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಬೆಳಗಾಯಿತು, ಬನ್ನಿರಿ ನಮ್ಮ ದೇವರ ಮಾತುಗಳನ್ನು ಧ್ಯಾನಿಸೋಣ ಮತ್ತು ಆಶೀರ್ವದಿಸಲ್ಪಡೋಣ. ಚಿಕ್ಕ ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಈ ನೂತನ ವರ್ಷದಲ್ಲಿ ನಾವು ಮುಂದೆ ಸಾಗುತ್ತಾ ಇರುವಾಗ ನಮ್ಮನ್ನು ಬಲಪಡಿಸುವುದಕ್ಕಾಗಿ, ನಮ್ಮನ್ನು ಸ್ಥಿರಪಡಿಸುವುದಕ್ಕಾಗಿ, ನಮಗಾಗಿ ನೀವು ಇಟ್ಟಿರುವ ಪ್ರಣಾಳಿಕೆ ನಾವು ಅರಿತುಕೊಳ್ಳುವುದಕ್ಕಾಗಿ, ನೀವು ಕೊಟ್ಟ ದಿವ್ಯ ವಾಕ್ಯಕ್ಕೋಸ್ಕರ, ಪರಿಶುದ್ಧ ಸತ್ಯವೇದಕ್ಕಾಗಿ ನಿಮಗೆ ಸ್ತುತಿಸುತ್ತೇವೆ. ಮತ್ತೊಂದು ಸಾರಿ ನಮ್ಮೊಂದಿಗೆ ಮಾತಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಎಚ್ಚರಗೊಂಡಿದ್ದೀರಾ? ಇಲ್ಲವೇ ಬಾಧೆಯುಳ್ಳವರಾಗಿದ್ದೀರಾ? ನಿಜವೇ, ಬಹಳಷ್ಟು ಜನರಿಗೆ ಎಚ್ಚರಗೊಂಡಿದ್ದೀರಾ ಎಂದು ಕೇಳುವುದರ ಬದಲಿಗೆ ಇನ್ನೂ ನಿದ್ದೆ ಮಾಡ್ತಿದ್ದೀರಾ ಎಂದು ಕೇಳೋದು ಚೆನ್ನಾಗಿರುತ್ತೆ ಅಲ್ಲವೇ? ಬಹಳಷ್ಟು ಜನ ತಮಗುಂಟಾಗುವ ಶ್ರಮೆಗಳನ್ನು ನೆನೆಸಿಕೊಳ್ಳುತ್ತಾ ಬಾಧೆಗೊಳಗಾಗುತ್ತಾ ನಿದ್ದೆ ಮಾಡಲು ಹೋದಾಗ ಚೆನ್ನಾಗಿ ನಿದ್ರೆ ಮಾಡುವುದರ ಬದಲಿಗೆ ರಾತ್ರಿ ಇಡೀ ಸರಿಯಾಗಿ ನಿದ್ದೆ ಮಾಡದೆ ಒದ್ದಾಡುತ್ತಾರೆ. ಬಹಳ ಸಾರಿ ಬಾಧೆಯಿಂದ, ವೇದನೆಯಿಂದ ಕಳವಳಗೊಳ್ಳುತ್ತಾ ನಿದ್ರೆ ಹೋದಂತೆ ನಾವು ಕಾಣುತ್ತೇವೆ. ಅದಕ್ಕೆ ಅನುದಿನವೂ ಆತನು ನಮ್ಮ ಭಾರ ಹೊರುವವನಾದ್ದರಿಂದ ಪ್ರತಿದಿನ ನಾವು ಮಲಗಲು ಹೋಗೋದಕ್ಕಿಂತ ಮುಂಚೆ ನಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕೋದು ಅಭ್ಯಾಸ ಮಾಡಿಕೊಳ್ಳಬೇಕು. ನಮ್ಮ ದಿನಗಳು ಒಂದೇ ರೀತಿಯಾಗಿರಲ್ಲ ಪ್ರಿಯರೇ. ಹೇಗೆ ರಾತ್ರಿ ಹಗಲು ಒಂದೇ ಆಗಿರೋದಿಲ್ಲವೋ, ಮನುಷ್ಯನ ಜೀವಿತದಲ್ಲೂ ಕೂಡ ಸುಖ ದುಃಖಗಳು ಸಾಮಾನ್ಯವಾಗಿರುತ್ತವೆ. ನಮ್ಮ ಹಿರಿಯರು ಹೇಳ್ತಾ ಇದ್ರು, ಸುಖ ದುಃಖಗಳು ಅಂದ್ರೆ ಕೋಲಿಗೆ ಕಟ್ಟಿದಂತಹ ಕೊಡಗಳಂತಿವೆ ಎಂಬುದಾಗಿ. ಒಂದು ಕೋಲ್ ಭುಜದ ಮೇಲೆ ಇಟ್ಕೊಳ್ತಾ ಇದ್ರು, ಮುಂದೆ ಒಂದು ಕೊಡ, ಹಿಂದೆ ಒಂದು ಕೊಡ ಇಟ್ಕೊಳ್ತಿದ್ರು. ಅದು ಮೇಲಕ್ಕೆ ಕೆಳಗೆ ತೂಗಿಕೊಳ್ತಾ ಇರುವ ಹಾಗೆ ನಮ್ಮ ಜೀವಿತದಲ್ಲಿಯೂ ಒಂದೊಂದು ಸಮಯದಲ್ಲಿ ಒಂದೊಂದು ವಿಧವಾಗಿ ಪರಿಸ್ಥಿತಿಗಳು ಇರುವಂಥದ್ದು ಸರ್ವಸಾಧಾರಣವಾಗಿದೆ. ಶ್ರಮೆಗಳಿರ್ತವೆ. ಶ್ರಮೆಗಳು ತೀರಿ ಹೋದ ನಂತರ 2 ಪಟ್ಟು ಸಂತೋಷವಿರುತ್ತೆ. ಪ್ರಸವ ವೇದನೆ ಪಡುವ ಸ್ತ್ರೀಯನ್ನು ನೋಡಿರಿ, ಅವಳು ಎಷ್ಟು ಶ್ರಮೆ ಪಡ್ತಾಳೆ, ಎಷ್ಟು ವೇದನೆ ಪಡ್ತಾಳೆ ಎಂದು. ಮಗು ಹೆತ್ತಿದ ಮರುಕ್ಷಣ ತನ್ನ ಮಗುವನ್ನು ನೋಡಿ ಎಷ್ಟೋ ಹಿಗ್ಗುತ್ತಾಳೆ, ಎಷ್ಟೋ ಸಂತೋಷ ಪಡುತ್ತಾಳೆ. ಹಾಗೆಯೇ ನಮ್ಮ ಜೀವಿತದಲ್ಲಿ ಆಯಾ ಪರಿಸ್ಥಿತಿಗಳಲ್ಲಿ ಕೆಲವು ನಿಂದೆಗಳನ್ನು, ವೇದನೆಗಳನ್ನು ಅನುಭವಿಸಬೇಕಾಗತ್ತೆ. ಕೆಲವು ಬಾಧೆಗಳು, ವೇದನೆಗಳು ಉಂಟಾಗ್ತವೆ. ಶರೀರದಲ್ಲಿರುವುದರಿಂದ ಸರ್ವಸಾಧಾರಣವೇ. ಈ ದಿನಗಳಲ್ಲಿ ಒಂದಲ್ಲ ಒಂದು ವ್ಯಾಧಿ ಪ್ರತಿಯೊಬ್ಬರಿಗೆ ಹಿಡಿದು ಕಾಡಿಸುತ್ತಾ ಇದೆ. ಅದಕ್ಕೆ ನಮಗೆ ದೇವರ ಸಹಾಯ ಬೇಕು. ಆತನೇ ನಮಗೆ ಆಧರಿಸುವಾತನು, ಸ್ವಸ್ಥಪಡಿಸುವಾತನೂ ಆಗಿದ್ದಾನೆ. ದೇವರೊಂದಿಗೆ ನಮ್ಮ ಜೀವಿತವನ್ನು ಕಳೆಯುತ್ತಾ ಇರುವಾಗ ನಮಗರ್ಥವಾಗಲಾರದ ವಿಷಯಗಳನ್ನು ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. ಸಂತೋಷವಿರುವಾಗ ಸಂತೋಷಿಸಿರಿ ಎಂದು ನಿಮಗೆ ಹೇಳುವ ಅಗತ್ಯವಿರಲ್ಲ. ಆದರೆ ಶ್ರಮೆಯುಳ್ಳವರಾಗಿರುವಾಗ ನೀವು ಸಂತೋಷಿಸಿರಿ ಎಂದು ಜ್ಞಾಪಕಗೊಳಿಸುತ್ತೆ ನಮ್ಮ ಪರಿಶುದ್ಧ ಸತ್ಯವೇದ. ಒಂದು ಸಾರಿ ಜ್ಞಾನೋಕ್ತಿಗಳ ಪುಸ್ತಕ 24ನೇ ಅಧ್ಯಾಯದ 10ನೇ ವಚನ ಒಂದು ವೇಳೆ ನೋಡೋದಾದರೆ, ಶ್ರಮೆಯ ದಿನಗಳಲ್ಲಿ ನೀನು ಕುಗ್ಗಿ ಹೋಗುವುದಾದರೆ ನೀನು ಕೈಲಾಗದವನಾಗುವಿ. ಏನಂತೆ? ಶ್ರಮೆಯ ದಿನಗಳಲ್ಲಿ ನೀನು ಕುಗ್ಗಿ ಹೋಗುವುದಾದರೆ. ಕುಗ್ಗಿ ಹೋಗೋದಂದ್ರೆ ಡಿಸ್ಕರೇಜ್ ಆಗೋದಾದ್ರೆ, ನಿರುತ್ಸಾಹ ಆಗೋದಾದ್ರೆ, ನಿಮ್ಮೊಬ್ಬರಿಗೆ ಏನೋ ಶ್ರಮೆ ಬಂದಿರುವಂತೆ, ತಾಳಲಾರದ ಬಾಧೆ ಕೇವಲ ನೀವೊಬ್ಬರೇ ಅನುಭವಿಸುತ್ತಿರುವಂತೆ ಕೊರಗುತ್ತಾ ಕೂತ್ಕೊಂಡ್ರೆ ಕೈಲಾಗದವರಾಗಿ ಉಳ್ಕೊಳ್ತೀರಿ, ಏನು ಸಾಧಿಸಲಾರದವರಾಗುತ್ತೀರಿ. ಶ್ರಮೆಗಳು ಸರ್ವಸಾಧಾರಣವಾಗಿವೆ ಎಂದು ನಾವು ಗುರುತಿಸಬೇಕು. ಮನುಷ್ಯನಾಗಿ ಹುಟ್ಟಿದಂತಹ ಪ್ರತಿಯೊಬ್ಬನು ಶ್ರಮೆಗಳನ್ನು ಹಾದು ಹೋಗುತ್ತಲೇ ಇದ್ದಾನೆ. ಹುಟ್ಟಿದ ಹಸುಕೂಸು ಕೂಡ ಅಳುತ್ತಲೇ ಹುಟ್ಟುತ್ತದೆ ಅಲ್ಲವೇ? ಆ ಮಗು ತಾಯಿಯ ಗರ್ಭದಿಂದ ಹೊರಬರುತ್ತಿರುವಾಗ, ತಾಯಿ ಪ್ರಸವ ವೇದನೆ ಪಡುತ್ತಿರುವಾಗ ಮಗುವು ಕೂಡ ಬಹಳ ವೇದನೆಯಿಂದಲೇ ಹೊರಗೆ ಬರುತ್ತೆ. ನಮ್ಮ ಜೀವಿತದಲ್ಲಿಯೂ ಕೂಡ ಅನುದಿನವೂ ಒಂದಲ್ಲ ಒಂದು ಹೋರಾಟ ನಾವು ಎದುರಿಸುತ್ತಲೇ ಇದ್ದೇವೆ. ಶ್ರಮೆಗಳು ಬಂದಿವೆ ಅಂದುಕೊಂಡು ನಮಗೆ ಬಂದ ಶ್ರಮೆಗಳೆಲ್ಲವೂ ಸರ್ವಸಾಧಾರಣವೇ ಎಂದು ಭಾವಿಸಿಕೊಳ್ಳಬೇಡಿರಿ. ನಮಗೆ ಉಂಟಾದ ಕೆಲವು ಶ್ರಮೆಗಳು ನಾವು ತಂದುಕೊಂಡವುಗಳಾಗಿವೆ. ನಿಮ್ಗೇನ್ ಬ್ರದರ್, ನೀವು ಹಾಗೆಯೇ ಹೇಳ್ತೀರಿ, ನಾವು ತಾಳಲಾರದ ಶ್ರಮೆಯಲ್ಲಿದ್ದೇವೆ ಅನ್ನುತ್ತಾರೆ ಕೆಲವರು. ಏನಯ್ಯ ನಿನ್ನ ಸಮಸ್ಯೆ ಎಂದು ಕೇಳಿದ್ರೆ, ನನಗೆ 10 ಲಕ್ಷ ಸಾಲ ಇದೆ ಅನ್ನುತ್ತಾರೆ. ಯಾರು ತೀರಿಸಬೇಕು ಅನ್ನುತ್ತಾರೆ. ಆಗ ನಾನು ಕೇಳಿದೆ, 10 ಲಕ್ಷ ಸಾಲ ಯಾರು ಮಾಡಿದ್ದಾರೆ? ನಾನೇ ಮಾಡಿದ್ದೇನೆ ಅಂತ. ಮತ್ತೆ ನೀನೇ ಕಟ್ಟಬೇಕು ಅಂದೆ.
10 ಲಕ್ಷ ಸಾಲ ಮಾಡಬೇಕಾದಾಗ ಯಾರಿಗೆ ಕೇಳದೆ? ಯಾರಿಗೂ ಕೇಳಲಿಲ್ಲ, ನಾನಿಷ್ಟದಂತೆ ಸಾಲ ಮಾಡಿದೆ ಅಂದ. ಹಾಗೆಯೇ ಈಗಲೂ ಕೂಡ ಅದರ ಪರಿಣಾಮ ನೀನು ಅನುಭವಿಸಲೇಬೇಕಲ್ಲವೇ? ತಪ್ಪು ಮಾಡಿದವನು ಶಿಕ್ಷೆಗೆ ಪಾತ್ರನೇ ಅಲ್ಲವೇ? ಮತ್ತೊಂದು ವಚನ ನೋಡಿ, ಪೇತ್ರನು ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 15ನೇ ವಚನ ಹೇಳುತ್ತೆ, ನಿಮ್ಮಲ್ಲಿ ಯಾವನಾದರೂ ಕೊಲೆಗಾರನು, ಕಳ್ಳನು, ದುಷ್ಟನು, ಪರಕಾರ್ಯಗಳಲ್ಲಿ ತಲೆ ಹಾಕುವವನು ಆಗಿದ್ದು ಶಿಕ್ಷಾಪಾತ್ರನಾಗಬಾರದು. ಕೆಲವರು ತಾವು ಮಾಡಿದ ತಪ್ಪಿಗೆ ಶಿಕ್ಷಾಪಾತ್ರರಾಗ್ತಾರೆ. ಅವ್ರು ಮಾಡಿರುವ ಕಳ್ಳತನದ ನಿಮಿತ್ತ. ಕಳ್ಳನಿಗೆ ಹಿಡಿದ್ರೆ ಏನ್ ಮಾಡ್ತಾರೆ ಹೇಳಿ? ಹಿಡಿದು ಹೊಡೆಯುತ್ತಾರಲ್ಲವೇ? ಪೊಲೀಸ್ ಸ್ಟೇಷನ್ಗೆ ಹೋಗುವ ಮುಂಚೆಯೇ ಸಿಕ್ಕಾಕೊಂಡ ಕಳ್ಳನಿಗೆ ಮರಕ್ಕೆ ಕಟ್ಟು ಹೊಡೆಯುವುದನ್ನು ಕೆಲವೊಂದು ಕಡೆ ನಾವು ನೋಡ್ತೇವಲ್ಲವೇ? ಅವನಿಗೆ ನೋಡಿದ್ರೆ ಅಯ್ಯೋ ಪಾಪ ಅನಿಸುತ್ತೆ. ಆದರೆ ಯಾಕೆ ಅವನು ಹಾಗೆ ಬಾಧೆ ಅನುಭವಿಸಿ ಹಾಗೆ ಪೆಟ್ಟು ತಿನ್ನುತ್ತಿದ್ದಾನೆ, ಹಾಗೆ ಯಾಕೆ ಅವಮಾನ ಹೊಂದುತ್ತಿದ್ದಾನೆ ಅನ್ನೋದಾದ್ರೆ ಮಾಡಿದ ತಪ್ಪಿಗಾಗಿ. ಒಬ್ಬ ಕೊಲೆಗಾರನಾಗಲಿ, ಒಬ್ಬ ಕಳ್ಳನಾಗಲಿ, ಒಬ್ಬ ದುರ್ಮಾರ್ಗಿಯಾಗಲಿ, ಇಲ್ಲವೇ ಪರರ ಕಾರ್ಯದಲ್ಲಿ ತಲೆ ಹಾಕುವವನಾಗಲಿ ಇರುವುದಾದರೆ ಅವನು ಶಿಕ್ಷಾಪಾತ್ರನಾಗುವಂಥದ್ದು ತಪ್ಪಿದಲ್ಲ. 16ನೇ ವಚನ ನೋಡಿ, ಆದರೆ ಕ್ರೈಸ್ತನಾಗಿ ಯಾವನಾದರೂ ಬಾಧೆಯನ್ನು ಅನುಭವಿಸಬೇಕಾದಾಗ ಅವನು ನಾಚಿಕೆ ಪಡದೆ ಆ ಹೆಸರಿನಿಂದಲೇ ದೇವರನ್ನು ಘನಪಡಿಸಲಿ. ಯೇಸುವನ್ನು ನಂಬಿಕೊಂಡಿದ್ದಕ್ಕಾಗಿ ನೀವು ಬಾಧೆ ಅನುಭವಿಸುತ್ತಿರೋದಾದ್ರೆ, ಯೇಸುವಿನ ನಿಮಿತ್ತವಾಗಿ, ಅಂದರೆ ನೀವು ಯೇಸುವನ್ನು ನಂಬಿದ್ದಕ್ಕೆ ನಿಮ್ಮ ಮನೆಯವರು ಹಿಂಸೆಪಡಿಸಿ ಬಾಧೆಪಡಿಸುತ್ತಾ ಇರೋದಾದ್ರೆ, ಈ ಲೋಕ ನಿಮ್ಮನ್ನು ತಳ್ಳಿ ಹಾಕ್ತಿರೋದಾದ್ರೆ, ಅದರ ನಿಮಿತ್ತ ನೀವು ಎಷ್ಟೋ ಬಾಧೆಗಳನ್ನು ಅನುಭವಿಸುತ್ತಿರೋದಾದ್ರೆ, ಅದಕ್ಕೋಸ್ಕರವಾಗಿ ಕರ್ತನನ್ನು ಸ್ತುತಿಸಿರಿ. ಅದರ ನಿಮಿತ್ತವಾಗಿ ಕುಗ್ಗಿ ಹೋಗಬಾರದು, ಅದರ ನಿಮಿತ್ತವಾಗಿ ನಿರುತ್ಸಾಹರಾಗಬಾರದು. ಅದಕ್ಕಾಗಿ ದೇವರನ್ನು ಮಹಿಮೆ ಪಡಿಸಿರಿ. ದೇವರೇ, ನಿಮ್ಮ ಶ್ರಮೆಯ ಅನುಭವದಲ್ಲಿ ನನಗೂ ಸಮಾನವಾದ ಭಾಗ ಕೊಟ್ಟಿದ್ದೀರಿ ಎಂದು ಹೇಳಿ ಕರ್ತನನ್ನು ಸ್ತುತಿಸುವುದನ್ನು ಕಲಿಯಬೇಕು. ಹೀಗೆ ಶ್ರಮೆ ಬರೋದು ಖಚಿತ. ಆದರೆ ಶ್ರಮೆಗಳು ಯಾಕೆ ಬಂದಿವೆ? ಅದು ಸ್ವಂತ ಕೈಯಾರ ತಂದುಕೊಂಡದ್ದಾಗಿವೆಯಾ? ನಿಮ್ಮ ಅವಿಧೇಯತೆಯ ನಿಮಿತ್ತ ಬಂದದ್ದಾಗಿವೆಯಾ? ಇಲ್ಲವೇ ಕರ್ತನ ನಿಮಿತ್ತ ಬಂದಿವೆಯಾ? ಕರ್ತನ ನಿಮಿತ್ತ ಶ್ರಮೆ ಹೊಂದುವಂಥವರಿದ್ದಾರೆ, ಹಾಗೆಯೇ ತಾವು ಮಾಡಿದ ತಪ್ಪಿನ ನಿಮಿತ್ತ ಶ್ರಮೆ ಅನುಭವಿಸುವಂಥವರೂ ಇದ್ದಾರೆ. ಪಾಪದ ಪ್ರತಿಫಲವೇ ಶ್ರಮೆ ಅನುಭವಿಸುವಂಥದ್ದಾಗಿದೆ. ಆದರೆ ಕರ್ತನಿಗೋಸ್ಕರ ಜೀವಿಸುವಂಥವರು, ಆತ್ಮೀಕರು, ಸದ್ಭಕ್ತಿಯಿಂದ ಇರಬೇಕೆಂದು ಕೋರುವಂಥವರು ಶ್ರಮೆ ಅನುಭವಿಸುವುದು ಕೂಡ ಸಾಧಾರಣವಾಗಿರುತ್ತೆ. ಯಾಕೆಂದರೆ ಈ ಲೋಕ ನಿಮ್ಮನ್ನು ದ್ವೇಷಿಸುವುದಾದರೆ ನೀವು ಆಶ್ಚರ್ಯಪಡಬೇಡಿರಿ. ಈ ಲೋಕ ನನ್ನನ್ನೇ ದ್ವೇಷಿಸಿದೆ, ನೀವು ನನ್ನವರಾಗಿರುವುದರಿಂದ ನಿಮ್ಮನ್ನು ಸಹ ದ್ವೇಷಿಸುತ್ತದೆ ಎಂದು ಯೇಸು ಆ ಕಾಲದಲ್ಲಿಯೇ ಹೇಳಿದರಲ್ಲವೇ? ನಾವು ಯಾಕೆ ಶ್ರಮೆ ಅನುಭವಿಸುತ್ತಿದ್ದೇವೆ ಎಂದು ನಮ್ಮನ್ನು ಪರಿಶೀಲಿಸಿಕೊಂಡು, ನೀತಿಯ ನಿಮಿತ್ತವಾಗಿ, ಕರ್ತನ ನಿಮಿತ್ತವಾಗಿ ನಾವು ಶ್ರಮೆ ಅನುಭವಿಸುತ್ತಿರುವುದಾದರೆ ಅದರ ನಿಮಿತ್ತ ಕುಗ್ಗಿ ಹೋಗದೆ ಅತಿಶಯ ಪಡಬೇಕು. ಒಂದು ವೇಳೆ ನಿಮ್ಮ ಪಾಪದ ನಿಮಿತ್ತವೇ ನೀವು ಶ್ರಮೆ ಅನುಭವಿಸುತ್ತಿದ್ದೀರಿ ಎಂದು ಗ್ರಹಿಸೋದಾದರೆ, ಅದರ ನಿಮಿತ್ತ ನನ್ನ ಕರ್ಮ, ನನ್ನ ಬದುಕಿಷ್ಟೇ, ನನ್ನ ಹಣೆಬರಹ ಇಷ್ಟೇ ಎಂಬುದಾಗಿ ಕುಗ್ಗಿ ಹೋಗದೆ ನಿಮ್ಮ ಪಾಪಗಳಿಗಾಗಿ ನೀವು ಪಶ್ಚಾತ್ತಾಪ ಪಡೋದಾದರೆ ನಿಮ್ಮನ್ನು ಕ್ಷಮಿಸುವ ಕರ್ತನಿದ್ದಾನೆಂದು, ನಿಮ್ಮನ್ನು ಶುದ್ಧೀಕರಿಸುವ ಕರ್ತನು ಇದ್ದಾನೆ ಎಂಬುದನ್ನು ನೀವು ಗುರುತಿಸುವಂಥವರಾಗಿರ್ತೀರಿ. ಇದೇ ಮೊದಲನೇ ಪೇತ್ರ 2ನೇ ಅಧ್ಯಾಯ 19ನೇ ವಚನ ಈ ರೀತಿಯಾಗಿ ವಾಕ್ಯ ಹೇಳುತ್ತೆ, ಯಾವನಾದರೂ ಅನ್ಯಾಯವಾಗಿ ಬಾಧೆ ಪಡುವವನಾಗಿದ್ದು, ಅಂದರೆ ಅನ್ಯಾಯವಾಗಿ ಶ್ರಮೆ ಅನುಭವಿಸುತ್ತಿರೋದಾದರೆ, ನೀವು ಮಾಡಲಾರದ ತಪ್ಪಿಗೆ ನಿಮಗೆ ಶಿಕ್ಷೆ ಬರೋದಾದ್ರೆ, ಅನವಶ್ಯಕವಾಗಿ ಇತರರು ನಿಮ್ಮನ್ನು ಶ್ರಮೆ ಪಡಿಸುತ್ತಿರೋದಾದ್ರೆ, ದೇವರು ನೋಡುತ್ತಾನೆಂದು ಅರಿತು ಆ ಕಷ್ಟವನ್ನು ಸಹಿಸಿಕೊಂಡರೆ ಅದು ಶ್ಲಾಘ್ಯವಾಗಿದೆ. ನಾವು ಶ್ರಮೆ ಪಡಿಸಿದವರಿಗೆ ತಿರುಗಿ ಶ್ರಮೆ ಪಡಿಸಬಹುದು, ಅದೇನು ದೊಡ್ಡ ಕಷ್ಟವಲ್ಲ. ಈ ಲೋಕದಲ್ಲಿ ಜರುಗೋದು ಅದೇ ಅಲ್ಲವೇ? ಹೊಡೆದವರಿಗೆ ತಿರುಗಿ ಹೊಡೆಯೋದು, ಬೈದವರಿಗೆ ಬೈಯೋದು, ಅನ್ಯಾಯ ಮಾಡಿದವರಿಗೆ ತಿರುಗಿ ಅನ್ಯಾಯ ಮಾಡೋದು, ಮೋಸಕ್ಕೆ ಪ್ರತಿಮೋಸ, ಇದೇ ಕಕ್ಷ ಸಾಧಿಸುವಂಥದ್ದನ್ನು ಈ ಲೋಕದಲ್ಲಿ ನೋಡ್ತೇವೆ. ಆದರೆ ನಮಗೊಂದು ಮನಸ್ಸಾಕ್ಷಿ ಇದೆ, ನಾವು ದೇವರ ಮಕ್ಕಳಾಗಿದ್ದೇವಲ್ಲವೇ? ನಾವು ದೇವರನ್ನು ನಂಬಿದ ನಂತರ ಪ್ರತಿಕಾರ ತೀರಿಸಿಕೊಳ್ಳುವುದನ್ನು ಬಿಟ್ಟು ಬಿಡಿರಿ ಅಂದಿದ್ದಾರೆ ಕರ್ತನು. ನಿಮ್ಮ ಶತ್ರುಗಳನ್ನು ಕ್ಷಮಿಸಿ ಪ್ರೀತಿಸಿರಿ ಅಂದಿದ್ದಾರೆ, ಸಹಿಸಿರಿ ಅಂದಿದ್ದಾರೆ. ಕೆಲವರು ನಿಜವಾಗಿಯೂ ಅನಾವಶ್ಯಕವಾಗಿ ಕರ್ತನ ನಿಮಿತ್ತ ಅನ್ಯಾಯವಾಗಿ ಶ್ರಮೆ ಅನುಭವಿಸುತ್ತಾ ಇರ್ತಾರೆ. ಈ ದಿನ ಎಷ್ಟೋ ಜನರು ದೈವ ಸೇವಕರಿಗೆ ಹಿಂಸೆ ಕೊಡ್ತಿದ್ದಾರೆ, ಕೆಲವರನ್ನು ಸಾಯಿಸ್ತಿದ್ದಾರೆ. ಆದರೆ ಅದಕ್ಕಾಗಿ ನಾವು ಚಿಂತಿಸುವ ಅಗತ್ಯವಿಲ್ಲ. ಅದಕ್ಕಾಗಿ ಕರ್ತನನ್ನು ಸ್ತುತಿಸುವುದನ್ನು ಕಲಿಯಬೇಕು. ಮನಸಾಕ್ಷಿಯ ಮೇರೆಗೆ ನಾವು ದೇವರಿಗೆ ಒಪ್ಪಿಸಿಕೊಡಬೇಕು. ಯಾಕೆಂದರೆ ಅದೇನ್ ಬ್ರದರ್ ನೀವು ಹಾಗೆ ಅನ್ನುತ್ತೀರಿ ಎಂದು ಹೇಳಬಹುದೇನೋ? ನೀವು ಶ್ರಮೆ ಅನುಭವಿಸುವಾಗ ನಿಮ್ಮ ಶ್ರಮೆಯನ್ನು ನೋಡಿದಂತಹ ದೇವರು ನಿಮ್ಮನ್ನು ಘನಪಡಿಸುತ್ತಾರೆ. ಯೇಸು ಕ್ರಿಸ್ತನು ಕೂಡ ಈ ಲೋಕದಲ್ಲಿದ್ದಾಗ ಶ್ರಮೆ ಅನುಭವಿಸಿದ್ದಾರೆ.
ತನ್ನನ್ನು ಶ್ರಮೆಪಡಿಸುವವರಿಗೆ ತಿರುಗಿ ಶ್ರಮೆಪಡಿಸಲಿಲ್ಲ, ಆದರೆ ಸಹಿಸಿಕೊಂಡಿದ್ದಾರೆ. ಕೆಳಗ ವಚನ ಇದೆ ನೋಡಿ, 23ನೇ ವಚನದಲ್ಲಿ, ಆತನು ದೂಷಿಸಲ್ಪಟ್ಟಾಗ ಪ್ರತಿಯಾಗಿ ದೂಷಿಸಲಿಲ್ಲ, ಆತನು ಶ್ರಮೆ ಅನುಭವಿಸಿದಾಗ ಯಾರನ್ನು ಬೆದರಿಸದೆ ನ್ಯಾಯವಾಗಿ ತೀರ್ಪು ಮಾಡುವ ಆತನಿಗೆ ತನ್ನ ಕಾರ್ಯವನ್ನು ಒಪ್ಪಿಸಿದನು. ಒಂದು ವೇಳೆ ನಿಮ್ಮ ಸ್ವಂತ ಗಂಡನೇ ನಿಮಗೆ ಅನ್ಯಾಯವಾಗಿ ಬಾಧೆಪಡಿಸ್ತಿರೋದಾದ್ರೆ, ನೀವು ಕರ್ತನನ್ನು ನಂಬಿದ್ದಕ್ಕಾಗಿ ನಿಮ್ಮನ್ನು ಹಿಂಸೆಪಡಿಸುತ್ತಿರೋದಾದ್ರೆ, ದಯವಿಟ್ಟು ನಿಮ್ಮ ಗಂಡನನ್ನು ದ್ವೇಷಿಸಬೇಡಿರಿ. ಅದನ್ನು ಅವರು ತಿಳಿಯದೆ ಮಾಡ್ತಿದ್ದಾರೆಂದು ಗುರುತಿಸಿ ನೀವು ಕೂಡ ಗಂಡನ ಮೇಲೆ ಪ್ರತಿಕಾರ ತೀರಿಸಿಕೊಳ್ಳಬಹುದಾದರೆ ಹಾಗೆ ಮಾಡಲಾರದೆ ಕೋರ್ಟ್ಗೆ ಹೋಗಿ ಕೇಸ್ ಹಾಕಿ ಕುಟುಂಬ ಒಡೆದುಕೊಳ್ಳುವುದರ ಬದಲಿಗೆ ನ್ಯಾಯವಾಗಿ ತೀರ್ಪು ಮಾಡುವಂತಹ ದೇವರ ಕೈಗೆ ನಿಮ್ಮ ಪರಿಸ್ಥಿತಿಯನ್ನು ಒಪ್ಪಿಸಿಕೊಡಿರಿ. ಅನ್ಯಾಯವಾಗಿ ಬಿಟ್ಟ ಹೆಂಡತಿಯ ವಿಷಯದಲ್ಲಿ ನಾನು ಮುಯ್ಯಿ ತೀರಿಸುವವನಾಗಿದ್ದೇನೆ ಎಂದು ಕರ್ತನು ಹೇಳಿದ್ದಾರೆ. ಈ ದಿನಗಳಲ್ಲಿ ಹೆಂಡತಿಯರು ಗಂಡಂದರಿಂದ ಬಾಧೆ ಅನುಭವಿಸುವುದು ಮಾತ್ರವಲ್ಲ, ಗಂಡಂದರಿಗೆ ಹೆಂಡತಿಯರು ಕೂಡ ಬಾಧೆಪಡಿಸುವಂಥವರಿದ್ದಾರೆ. ನಮ್ಮ ದೇಶದಲ್ಲಿರುವ ಕೆಲವು ಕಾನೂನಿನ ನಿಮಿತ್ತ ಬಹಳಷ್ಟು ಜನ ಪುರುಷರು ಬಂದು ದುಃಖದಿಂದ ಹೇಳ್ಕೊಳ್ತಾರೆ, ನನ್ನ ಹೆಂಡತಿ ನನ್ನ ಮೇಲೆ ಅನ್ಯಾಯವಾಗಿ ಕೇಸ್ ಹಾಕಿದಾಳೆಂದು. ಮದುವೆ ಆದ ದಿನದಿಂದ ನನ್ನೊಂದಿಗೆ ಸಂಸಾರವೇ ಮಾಡಲಿಲ್ಲ, ತವ್ರ ಮನೆಯಲ್ಲೇ ಇದ್ದಾಳೆ, ನಾವು ಹಿಂಸೆ ಪಡಿಸ್ತಿದ್ದೇವೆ ಎಂದು ನಮ್ಮ ಮೇಲೆ ಕೇಸ್ ಹಾಕಿ ನಮ್ಮನ್ನು ಬಾಧೆಪಡಿಸ್ತಿದ್ದಾಳೆ ಅನ್ನುತ್ತಾರೆ. ಅದಕ್ಕೆ ಪ್ರತಿಯಾಗಿ ನೀವು ಮತ್ತೊಂದು ಕೌಂಟರ್ ಕೇಸ್ ಹಾಕುತ್ತೀರೋ ಇಲ್ಲವೇ ಕಕ್ಷೆ ಸಾಧಿಸಿಕೊಳ್ತೀರೋ ಇಲ್ಲವೇ ನ್ಯಾಯವಾಗಿ ತೀರ್ಪು ಮಾಡುವಂತಹ ದೇವರೊಬ್ಬನಿದ್ದಾನೆ. ಆತನು ನ್ಯಾಯ ಯಾರ ಪಕ್ಷ ಇರುತ್ತೋ ಅವರ ಪಕ್ಷದಲ್ಲಿರುವ ಆತನಾಗಿದ್ದಾನೆ. ಆತನ ಕೈಗೆ ನಿಮ್ಮ ವಿಜ್ಞಾಪನೆ ಸಮರ್ಪಿಸುವುದಾದರೆ ನಿಮಗಿರುವಂತಹ ಸಮಸ್ಯೆಗೆ ಪರಿಷ್ಕಾರ ದೊರಕುತ್ತದೆ. ಕೋರ್ಟಿನಿಂದ ಪರಿಷ್ಕಾರ ಎಲ್ಲಿ ಸಿಗುತ್ತೆ ಹೇಳಿ? ಮನುಷ್ಯನ ಸಮಸ್ಯೆ ತೀರಿಸಿಕೊಂಡಿದ್ದೇ ಆದರೆ ದೇವರು ಯಾರಿಗೆ ಬೇಕು ಹೇಳಿ? ಆದರೆ ಸಹಿಸಿಕೊಳ್ಳುವುದರ ಮೂಲಕ, ಪ್ರೀತಿಯ ಮೂಲಕ ಕುಟುಂಬ ಕಟ್ಟಿಕೊಳ್ಳುವುದಕ್ಕಾಗಿ ಜೀವಿತದಲ್ಲಿ ಎದುರಿಸುತ್ತಿರುವ ಶ್ರಮೆ ಹೋರಾಟಗಳಲ್ಲಿಯೂ ಆನಂದದಿಂದ ಮುಂದೆ ಸಾಗುವುದಕ್ಕಾಗಿ ದೇವರ ಸಹಾಯ ಕೋರಿಕೊಳ್ಳುವಂಥವರು ಧನ್ಯರು. ಅನ್ಯಾಯವಾಗಿ ನೀವು ಶ್ರಮೆಗಳನ್ನು ಸಹಿಸಿಕೊಳ್ಳುವುದಾದರೆ, ಮನಸಾಕ್ಷಿಯ ನಿಮಿತ್ತ ನೀವು ಸಹಿಸುತ್ತಿರುವುದಾದರೆ ಅದು ನಿಮಗೆ ಹಿತವಾಗುತ್ತದೆ. 20ನೇ ವಚನ ಕೂಡ, ತಪ್ಪು ಮಾಡಿ ಗುದ್ದು ತಿನ್ನುವುದರಲ್ಲಿ ನೀವು ತಾಳ್ಮೆಯಿಂದಿದ್ದರೆ ಅದರಿಂದೇನು ಕೀರ್ತಿ? ಆದರೆ ಒಳ್ಳೆಯದನ್ನು ಮಾಡಿ ಬಾಧೆಪಡುವುದರಲ್ಲಿ ನೀವು ತಾಳ್ಮೆಯಿಂದಿದ್ದರೆ ಅದು ದೇವರ ಮುಂದೆ ಶ್ಲಾಘ್ಯವಾಗಿದೆ. ಇದಕ್ಕಾಗಿಯೇ ನೀವು ಕರೆಯಲ್ಪಟ್ಟಿದ್ದೀರಿ. ಮೇಲನ್ನು ಮಾಡಿ ಕೇಡನ್ನು ಅನುಭವಿಸುವುದು, ಮೇಲನ್ನು ಮಾಡಿ ಶ್ರಮೆ ಅನುಭವಿಸುವಂಥದ್ದು. ಬಾಧೆ ಅನುಭವಿಸುತ್ತಿದ್ದೇನೆ ಎಂದು ಕೆಲವರು ಅಂದುಕೊಳ್ಳುವಾಗ ಬಾಧೆ ಪಡಿಸಿರುವುದರಿಂದಲೇ ಬಾಧೆ ಅನುಭವಿಸ್ತಾರೆ. ಅವರು ಅಂಥವ್ರು ಇತರರಿಗೆ ಬಾಧೆ ಪಡಿಸ್ತಾರೆ, ಬದಲಿಗೆ 2 ಪಟ್ಟು ಬಾಧೆ ಅನುಭವಿಸ್ತಾರೆ. ಆದರೆ ಇತರರಿಗೆ ಮೇಲುಂಟು ಮಾಡಿ ಬಾಧೆ ಅನುಭವಿಸುವವರು ಇದ್ದಾರೆ. ನೀವು ಯಾವ ಗುಂಪಿಗೆ ಸೇರಿದವರು, ಯಾವ ಕಾರಣಕ್ಕಾಗಿ ಬಾಧೆ ಅನುಭವಿಸುತ್ತಿದ್ದೀರಿ ಎಂದು ಪರಿಶೀಲಿಸಿಕೊಳ್ಳಿರಿ. ನಿಮ್ಮ ಬಾಧೆಗಳಿಗೆ ಕಾರಣ ನೀವೇ ಆಗಿದ್ದೀರೋ ಇಲ್ಲವೇ ನೀವು ಅನ್ಯಾಯವಾಗಿ ಬಾಧೆಗೊಳಗಾಗ್ತಾ ಇದ್ದೀರೋ? ನಿಮ್ಮ ಶ್ರಮೆಗೆ ಕಾರಣ ನಿಮ್ಮ ಅಜ್ಞಾನವಾಗಿದೆಯಾ, ಅವಿಶ್ವಾಸ ಆಗಿದೆಯಾ, ನಿಮ್ಮ ಅಲಕ್ಷ್ಯತನಾಗಿದೆಯಾ, ನಿಮ್ಮ ಪಾಪವಾಗಿದೆಯಾ ಎಂದು ಪರಿಶೀಲಿಸಿಕೊಳ್ಳಿರಿ. ಕೆಲವರು ಹೇಳ್ತಾ ಇರ್ತಾರೆ, ಏನಾದರೂ ತಪ್ಪು ಮಾಡಿದೇವೆ ಅಂದ್ರೆ ಪರವಾಗಿಲ್ಲ, ತಪ್ಪು ಮಾಡದೇ ಇದ್ರೆ ಹೇಗೆ ಸಹಿಸಿಕೊಳ್ಳಬೇಕು ಅನ್ನುತ್ತಾರೆ. ತಪ್ಪು ಮಾಡಿದ್ದೇ ಆದ್ರೆ ಸಹಿಸಿಕೊಳ್ತೇನೆ, ತಪ್ಪು ಮಾಡದೇ ಇರುವಾಗ ಹೇಗೆ ಸಹಿಸಿಕೊಳ್ಬೇಕು ಅನ್ನುತ್ತಾರೆ. ಅದಕ್ಕಾಗಿಯೇ ವಾಕ್ಯ ಹೇಳುತ್ತದೆ, ಯಾವನಾದರೂ 20ನೇ ವಚನ ಹೇಳುತ್ತೆ, ಏನೆಂದು ಹೇಳುತ್ತೆ? ತಪ್ಪು ಮಾಡಿ ಗುದ್ದು ತಿನ್ನುವುದರಲ್ಲಿ ನೀವು ತಾಳ್ಮೆಯಿಂದಿದ್ದರೆ ಅದರಿಂದೇನು ಕೀರ್ತಿ? ತಪ್ಪು ಮಾಡಿ ಶಿಕ್ಷೆ ತಿಂದು ಸಹಿಸಿಕೊಂಡ್ರೆ ಅದರಲ್ಲಿ ಘನತೆ ಏನಿದೆ? ನೀವು ಮಾಡಿದ ತಪ್ಪಿಗೆ ನೀವು ಪೆಟ್ಟು ಅನುಭವಿಸುತ್ತಾ ಇದ್ದೀರಿ. ಆದರೆ ಮೇಲನ್ನುಂಟು ಮಾಡಿ ನೀವು ಶ್ರಮೆಯನ್ನು ಅನುಭವಿಸುತ್ತಾ ಇದ್ರೆ ಅದು ದೇವರ ಮುಂದೆ ಹಿತಕರವಾಗಿರುತ್ತೆ. ದೇವರು ಇಷ್ಟಪಡ್ತಾರೆ. ಒಂದು ವಿಷಯ ನೆನಪಿನಲ್ಲಿಟ್ಕೊಳ್ರಿ, ಶ್ರಮೆಗಳಿಂದ ಕೂಡಿರುವ ಈ ಲೋಕದಲ್ಲಿ ಶ್ರಮೆಗಳು ತಪ್ಪಿದ್ದಲ್ಲ. ಆದರೆ ಪ್ರತಿ ಸಾರಿ ನಾವು ಶ್ರಮೆಯನ್ನು ಹಾದು ಹೋಗುತ್ತಿರುವಾಗ ನಮ್ಮ ಶ್ರಮೆಗೆ ಕಾರಣ ಏನೆಂದು ತಿಳಿದುಕೊಳ್ಳಬೇಕು. ಅದು ನಮ್ಮ ಅಜ್ಞಾನವಾಗಿರೋದಾದ್ರೆ, ನಮ್ಮ ಪಾಪ ಆಗಿರೋದಾದ್ರೆ, ನಮ್ಮ ಅತಿಕ್ರಮ ಆಗಿರೋದಾದ್ರೆ, ನಾವು ಮಾಡಿದ ಕಾರ್ಯಕ್ಕಾಗಿ ನಾವು ಶ್ರಮೆ ಅನುಭವಿಸುತ್ತಿರೋದಾದ್ರೆ, ಅದಕ್ಕಾಗಿ ನೀವು ಇತರರನ್ನು ನಿಂದಿಸುವುದರಿಂದ, ದೇವರನ್ನು ದೂಷಿಸುವುದರಿಂದ, ನಿಮ್ಮನ್ನು ನೀವು ನಿಂದಿಸಿಕೊಳ್ಳೋದ್ರಿಂದ ಯಾವ ಪ್ರಯೋಜನ ಆಗೋದಿಲ್ಲ. ಬಟ್ ಅದಕ್ಕೊಂದು ಪರಿಷ್ಕಾರ ಇದೆ. ಅದೇನೆಂದರೆ, ನೀವು ಮಾಡಿರುವ ತಪ್ಪೇನೆಂದು ಗ್ರಹಿಸಿಕೊಂಡು ಪಶ್ಚಾತ್ತಾಪ ಪಡೋದಾದ್ರೆ, ನಿಮ್ಮ ಕಣ್ಣೀರು ಒರೆಸುವಾತನಾಗಿ, ನೀವು ಕಳ್ಕೊಂಡದ್ದನ್ನು ತಿರುಗಿ ಕೊಡುವಾತನಾಗಿ ಯೇಸು ಕ್ರಿಸ್ತನಿರೋದ್ರಿಂದ ನಿಮ್ಮ ಶ್ರಮೆಗೆ ಕಾರಣ ಯಾರೆಂದು ತಿಳಿದುಕೊಳ್ಳಿರಿ. ಅದಕ್ಕೆ ಕಾರಣ ನೀವೇ ಆಗಿದ್ರೆ ಪಶ್ಚಾತ್ತಾಪ ಪಡಿರಿ. ನನಗೆ ಅನ್ಯಾಯವಾಗಿ ಶ್ರಮೆ ಪಡಿಸುತ್ತಿದ್ದಾರೆ, ನಾನು ತಾಳಲಾರೆ, ನಾನು ತಿರುಗಿ ಎದುರಿಸಲಿಕ್ಕಾಗಲ್ಲ, ಹೀಗೇ ಇದ್ದಿರ್ತೇನೆ, ಇಲ್ಲವೇ ಹಾಗೆಯೇ ನಾನು ಕುಗ್ಗಿ ಹೋಗ್ತೇನೆ ಎಂದು ಡಿಸ್ಕರೇಜ್ ಆಗುವಂಥವ್ರು ಇರೋದಾದ್ರೆ, ನಿಮಗೆ ದೇವರು ಕೊಡುವ ಆಧರಣೆ ಏನೆಂದರೆ, ಯೇಸು ಹೇಳ್ತಾರೆ, ನನಗೂ ಕೂಡ ಹಾಗೇ ಶ್ರಮೆ ಪಡಿಸಿದ್ದಾರೆ, ಆಗ ನಾನು ಸಹಿಸಿಕೊಂಡೆ.
ಕೊನೆಗೆ ಜಯಿಸಿದ್ದೇನೆ, ಹಾಗೆಯೇ ನೀವು ಕೂಡ ಸಹಿಸೋದಾದರೆ ನೀವು ಜಯಿಸುತ್ತೀರಿ. ನಿಮ್ಮ ಶ್ರಮೆಗೆ ಬದಲಾಗಿ 2 ಪಟ್ಟು ಘನತೆಯನ್ನು ನೀವು ಹೊಂದುತ್ತೀರಿ ಎಂದು ಯೇಸು ಈ ದಿನ ನಮಗೆ ಹೇಳುತ್ತಿದ್ದಾರೆ. ನಮ್ಮ ಶ್ರಮೆಗಳಲ್ಲಿ ನಮ್ಮನ್ನು ಆಧರಿಸುವ ಆತನು, ನಮ್ಮನ್ನು ಕಾಪಾಡುವ ಆತನು, ಶ್ರಮೆಗಳಲ್ಲಿಯೇ ಮತ್ತಷ್ಟು ಹೆಚ್ಚು ಆಶೀರ್ವಾದಗಳನ್ನು ಅನುಗ್ರಹಿಸಿ ನಡೆಸುವ ಆತನು ಕರ್ತನಾದ ಯೇಸು ಆಗಿದ್ದಾರೆ. ಅದಕ್ಕಾಗಿಯೇ ಭಕ್ತನಾದಂತಹ ದಾವೀದನು ಹೇಳ್ತಾನೆ, ಶ್ರಮೆಯನ್ನು ಅನುಭವಿಸುವುದು ನನಗೆ ಮೇಲಾಯಿತು ಅನ್ನುತ್ತಾನೆ. ಶ್ರಮೆಗಳಲ್ಲಿ ನಾವು ಪರಿಶುದ್ಧಗೊಳಿಸಿಕೊಳ್ಳೋಣ, ಕರ್ತನ ನಿಕಟತೆಗೆ ಬರೋಣ. ಬನ್ನಿ ಪ್ರಾರ್ಥಿಸೋಣ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಯಾರ್ಯಾರು ಎಲ್ಲಿಂದ ಈ ಪ್ರಾರ್ಥನೆಯಲ್ಲಿ ಐಕ್ಯವಾಗಿದ್ದಾರೋ, ಯಾವ ಶ್ರಮೆಯಲ್ಲಿದ್ದಾರೆಂದು, ಯಾವ ಕಾರಣಕ್ಕಾಗಿ ಶ್ರಮೆಯಲ್ಲಿದ್ದಾರೆಂದು ನೀವು ಅರ್ಥ ದೇವರಾಗಿದ್ದೀರಿ. ಶ್ರಮೆ ಬಂದಿರುವುದಕ್ಕಾಗಿ ನಾವು ಕುಗ್ಗಿ ಹೋಗಲಾರದೆ ದೇವರೇ, ನಿಮ್ಮ ಸನ್ನಿಧಿಯಲ್ಲಿ ನಮ್ಮನ್ನು ನಾವು ಪರಿಶೀಲಿಸಿಕೊಂಡವರಾಗಿ, ಆ ನಮ್ಮ ಶ್ರಮೆಗೆ ಕಾರಣ ನಾವೇ ಆಗಿರೋದಾದ್ರೆ, ನಮ್ಮ ದೋಷ ಆಗಿರೋದಾದರೆ ಪಶ್ಚಾತ್ತಾಪ ಪಡ್ತೇವೆ. ನಿಮ್ಮ ರಕ್ತದಿಂದ ತೊಳೆಯಿರಿ. ಒಂದು ವೇಳೆ ನಾವು ನಿಮ್ಮ ನಿಮಿತ್ತವಾಗಿ, ನೀತಿಯ ನಿಮಿತ್ತ ಶ್ರಮೆ ಪಡುವಂಥವರಾಗಿರೋದಾದರೆ ಅದನ್ನು ದೊಡ್ಡ ಭಾಗ್ಯವೆಂದು ಪರಿಗಣಿಸಿ, ನಮ್ಮ ಪಕ್ಷದಲ್ಲಿ ಕರ್ತನಿದ್ದಾನೆ ಎಂದು ಗ್ರಹಿಸಿ, ನಿಮ್ಮಲ್ಲಿ ಆನಂದಿಸಿ ನಿಮ್ಮನ್ನು ಸ್ತುತಿಸುವುದಕ್ಕಾಗಿ ನಮಗೆ ಸಹಾಯ ಮಾಡಿರಿ. ಯಾರ್ಯಾರು ಯಾವ ಪರಿಸ್ಥಿತಿಯಲ್ಲಿದ್ದಾರೆಂದು ಅರಿತಂತಹ ದೇವರೇ, ನಾವೆಂಥದೇ ಪರಿಸ್ಥಿತಿಯಲ್ಲಿದ್ದರೂ ಕೂಡ ನಮ್ಮನ್ನು ಆ ಪರಿಸ್ಥಿತಿಯಿಂದ ಬಿಡಿಸಿ ರಕ್ಷಿಸಿ ಆಧರಿಸುವುದಕ್ಕಾಗಿ ನೀವು ನಮ್ಮ ಸಂಗಡ ಇದ್ದೀರೆಂದು ನೆನಪು ಮಾಡಿಕೊಳ್ಳಲು ಕೃಪೆ ಅನುಗ್ರಹಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ, ಮಗನಾದ ಕ್ರಿಸ್ತನ ಕೃಪೆಯೂ, ಆದರಣೆ ಕರ್ತನಾದ ಪರಿಶುದ್ಧಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ಪ್ರತಿದಿನ ತಪ್ಪದೆ ನಾವು ನಿಮಗಾಗಿ ಪ್ರಾರ್ಥಿಸುವವರಾಗಿದ್ದೇವೆ. ಹಾಗಾಗಿ 8939731313 ನಂಬರ್ಗೆ ನಿಮ್ಮ ಪ್ರಾರ್ಥನಾ ಮನವಿ, ಹಾಗೆಯೇ ನಿಮ್ಮ ಪ್ರೈಸ್ ರಿಪೋರ್ಟ್ಸ್ಗಳನ್ನು ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಮಾಡಿರಿ. ನಿಮಗೋಸ್ಕರ ನಾವು ಪ್ರಾರ್ಥಿಸ್ತಿದ್ದೇವೆ. ಕರ್ತನು ತಪ್ಪದೆ ನಮ್ಮ ಪ್ರಾರ್ಥನೆಗೆ ಉತ್ತರಿಸುತ್ತಾರೆ. ನೀವು ಇತರ ದೇಶದಿಂದಲೂ ಕೂಡ ಈ ಕಾರ್ಯಕ್ರಮ ವೀಕ್ಷಿಸುವುದಾದರೆ ಅದೇ ನಂಬರ್ಗೆ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ಕಳಿಸಿರಿ. ಡಾಕ್ಟರ್ ಜೈಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಲೈಕ್ ಮಾಡಿ, ಶೇರ್ ಮಾಡುವುದನ್ನು ಮರೆಯಬೇಡಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಸಮಯದಲ್ಲಿ ಇದೇ ಅನುದಿನದ ಧ್ಯಾನದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.